ಲಾ ಓದಿ ಡಿವೋರ್ಸ್ ಲಾಯರ್ ಆಗಿರೋದು. ಸೊ ಡಿವೋರ್ಸ್ ಲಾಯರ್ ಆಗಿದ್ದೀನಿ ಅಂತ ನನಗೆ ಯಾರು ಗಂಡು ಕೊಡ್ತಾ ಇರಲ್ಲ. ಸೊ ಹೇಳ್ತಾರಲ್ಲ, ಜೀವನದಲ್ಲಿ ನಾವು ಏನನ್ನ ತುಂಬ ಇಷ್ಟಪಡ್ತೀವಿ, ಏನನ್ನ ತುಂಬ ಆಸೆ ಮಾಡ್ತೀವಿ, ಅದು ನನಗೆ ಸಿಗಲ್ಲ ಅಥವಾ ತಡವಾಗಿ ಸಿಗುತ್ತೆ ಅಂತ. ಮನೆಯವರೇ ಅಪಶಕ್ನ ಅಂತಾರೆ, ನೀನು ಶುಭ ಕಾರ್ಯಕ್ಕೆ ಹೋಗಬಾರ್ದು ಅಂತಾರೆ, ನೀನು ದರಿದ್ರದೋಳು ಅಂತಾರೆ. ನಮ್ಮ ಜೊತೆಗೆ ಇರೋದು ಡಿವೋರ್ಸ್ ಲಾಯರ್ ವಧು. ಅವರು ಮದುವೆ ಆಗಬೇಕು ಅಂತ ಕೂಡ ಅವ್ರದ್ದೊಂದು ಕನಸಿದೆ. ಈ ಕಡೆ ಡಿವೋರ್ಸ್ ಲಾಯರ್ ಇದ್ದಾರೆ. ಇವೆರಡರ ಮಧ್ಯೆ ಮದುವೆ ಯಾವಾಗ ಆಗ್ತಾರೆ ಅನ್ನೋದಂತೂ ತುಂಬ ಕಷ್ಟದ ಕೆಲಸ ಅಂತಲೇ ನಾನು ಹೇಳ್ಬೋದು. ಸೊ ಹೇಗೆ ಮದುವೆ ಆಗ್ತಾರೆ, ಯಾರನ್ನು ಮದುವೆ ಆಗ್ತಾರೆ, ಡಿವೋರ್ಸ್ ಲಾಯರ್ ಆಗಿ ಅವ್ರನ್ನ ಯಾರು ಒಪ್ಕೋತಾರೆ, ಪ್ರತಿಯೊಂದನ್ನು ಅವ್ರನ್ನ ಕೇಳೋಣ. ಹಾಗೆ ಅವರ ಸೀರಿಯಲ್ ಬಗ್ಗೆ, ಅವರ ಪಾತ್ರದ ಬಗ್ಗೆ, ಪರ್ಸ್ನಲ್ ಲೈಫ್ ಬಗ್ಗೆ ಒಂದಿಷ್ಟು ಮಾತಾಡೋಣ. ಮೊದಲಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸೊ ವಧು ಅವರ ಒರಿಜಿನಲ್ ಹೆಸರು ದುರ್ಗಶ್ರೀ. ಎಸ್, ದುರ್ಗಶ್ರೀ ಅವ್ರು ನಮ್ಮ ಜೊತೆಗೆ ಇದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಮತ್ತು ನಿಮ್ಮ ಕ್ಯಾರೆಕ್ಟರ್ ನೋಡ್ತಾ ಇದ್ದರೆ ತುಂಬ ರೆಸ್ಪಾನ್ಸಿಬಲ್ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ. ಸೊ ನೀವು ನಿಜ ಜೀವನದಲ್ಲೂ ಕೂಡ ಆ ಥರನೇ ಇದ್ದೀರಾ? ಸೊ ನಿಮ್ಮ ಅಟ್ಟೈರು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡಿ ನನಗೆ ಆ ಥರನೇ ಅನ್ನಿಸ್ತಾ ಇದೆ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್. ಆ್ಯಕ್ಚುಲಿ ಬೇಸಿಕ್ಲಿ ವಧು ತುಂಬ ರೆಸ್ಪಾನ್ಸಿಬಲ್, ಜವಾಬ್ದಾರಿ ಹೊತ್ತ ಹೆಣ್ಮಗಳು. ಆಫ್ಕೋರ್ಸ್ ತುಂಬ ಡಿಫ್ರೆನ್ಸ್ ಏನಿಲ್ಲ ವಧುಗೂ ದುರ್ಗಶ್ರೀಗೂ. ಯಾಕೆಂದರೆ ವಧು ಕಾಮ್ ಆ್ಯಂಡ್ ಕಂಪೋಸ್ಡ್, ದುರ್ಗಶ್ರೀ ಇಸ್ ಆಲ್ಸೋ ಕಾಮ್ ಆ್ಯಂಡ್ ಕಂಪೋಸ್ಡ್. ಸ್ವಲ್ಪ ದುರ್ಗಶ್ರೀಗೆ ಕೋಪ ಜಾಸ್ತಿ. ಸೊ ವಧು ಮದುವೆ ಆಗಬೇಕು ಅಂತ ಕನಸು ಕಟ್ಕೊಂಡಿದ್ದಾಳೆ, ಈ ಕಡೆ ಡಿವೋರ್ಸ್ ಲಾಯರ್ ಆಗಬೇಕು ಅಂತ ಒಂದು ಕನಸು ಕಟ್ಕೊಂಡಿರೋದು. ಎರಡರಲ್ಲಿ ಯಾವುದು ಸಕ್ಸಸ್ ಆಗುತ್ತೆ, ನನ್ಸಾಗತ್ತೆ? ತುಂಬ ಇಷ್ಟಪಟ್ಟು ಅವಳು ಲಾ ಓದಿ ಡಿವೋರ್ಸ್ ಲಾಯರ್ ಆಗಿರೋದು. ಸೊ ಡಿವೋರ್ಸ್ ಲಾಯರ್ ಆಗಿದ್ದೀನಿ ಅಂತ ನನಗೆ ಯಾರು ಗಂಡು ಕೊಡ್ತಾ ಇರಲ್ಲ. ಆ್ಯಂಡ್ ಅಪ್ಪನ ಕನಸು ನನ್ನ ಮದುವೆನ ಧಾಮ್ ಧೂಮ್ ಅಂತ ಮಾಡಬೇಕು ಅನ್ನೋದು. ಅದಕ್ಕೆ ನಾನು ಹುಟ್ಟಿದಾಗಲೇ ವಧು ಅಂತ ನನಗೆ ನಾಮಕರಣ ಮಾಡಿದ್ದು. ಸೊ ಹೇಳ್ತಾರಲ್ಲ, ಜೀವನದಲ್ಲಿ ನಾವು ಏನನ್ನ ತುಂಬ ಇಷ್ಟಪಡ್ತೀವಿ, ಏನನ್ನ ತುಂಬ ಆಸೆ ಮಾಡ್ತೀವಿ, ಅದು ನಮಗೆ ಸಿಗಲ್ಲ ಅಥವಾ ತಡವಾಗಿ ಸಿಗುತ್ತೆ ಅಂತ. ಸೊ ಅವಳ ಜೀವನದಲ್ಲೂ ಹಾಗೆ ಆಗ್ತಿದೆ. ಆ್ಯಂಡ್ ಅವಳಿಗೆ ಒಂದು ಪಾಯಿಂಟ್ ಆಫ್ ಟೈಮ್ ಹೆಂಗಾಗ್ಬಿಡುತ್ತೆ ಅಂದರೆ, ಮನೆಯವರೇ ಅಪಶಕ್ನ ಅಂತಾರೆ, ನೀನು ಶುಭ ಕಾರ್ಯಕ್ಕೆ ಹೋಗಬಾರ್ದು ಅಂತಾರೆ, ನೀನು ದರಿದ್ರದೋಳು ಅಂತಾರೆ. ಸೊ ಆ ಮನೆಯಲ್ಲೇ ಅಂತಾರೆ. ಸೊ ಅವಳು ಅದನ್ನು ಮನಸ್ಸಿಗೆ ಹಾಕೊಳ್ಳಲ್ಲ, ಯಾಕೆಂದರೆ ಅವರೆಲ್ಲರೂ ಅವಳ ಜವಾಬ್ದಾರಿ ಆಗಿರ್ತಾರೆ. ಸೊ ಅಟ್ ಎಂಡ್ ಆಫ್ ದ ಡೇ ಅವರೆಲ್ಲ ನನ್ನವರು ಅನ್ನೋ ಅವಳಿಗೊಂದು ಫೀಲ್ ಇರುತ್ತೆ. ಸೊ ಮನೆ ಜವಾಬ್ದಾರಿನ ಹೊತ್ತು ಎಲ್ಲದನ್ನೂ ನಿಭಾಯಿಸ್ಕೊಂಡು ಹೋಗುವಂಥ ಕ್ಯಾರೆಕ್ಟರ್ ವಧು. ಓಕೆ, ಒಂದು ತುಂಬಿದ ಕುಟುಂಬದಲ್ಲಿ ನೀವು ಇರ್ತೀರಾ, ಎಲ್ಲರನ್ನೂ ಕೂಡ ಒಟ್ಟಿಗೆ ಒಳ್ಳೆ ರೀತಿಯಾಗಿ ನೀವು ನೋಡ್ಕೊಳ್ತಾ ಇರ್ತೀರಾ. ಅಟ್ ದ ಸೇಮ್ ಟೈಮ್ ನಿಮಗೆ ಮದುವೆ ಆಗೋ ವಿಷಯ ಬರುತ್ತೆ. ಸೊ ನಿಮ್ಮ ಪ್ರಕಾರ ವಧುಗೆ ಆ ಸೀರಿಯಲಲ್ಲಿ ಯಾವ ಥರ ಹುಡುಗ ಬೇಕು ಅಂತ ಅನಿಸ್ತಾ ಇರುತ್ತೆ? ಇವಾಗ ನನಗೆ ಏನಕ್ಕೆ ರಿಜೆಕ್ಷನ್ಸ್ ಇರೋದು ಅಂದರೆ, ನಾನು ಡಿವೋರ್ಸ್ ಲಾಯರ್ ಅಂತ. ಸೊ ನನ್ನ ಪ್ರೊಫೆಷನ್ನ, ನನ್ನ ಲೈಫ್ ಪಾರ್ಟ್ನರ್ ಅರ್ಥ ಮಾಡ್ಕೋಬೇಕು. ಡಿವೋರ್ಸ್ ಲಾಯರ್ ಅಂದ ಮಾತ್ರಕ್ಕೆ ಅವಳಿಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಅಥವಾ ರಿಲೇಷನ್ಶಿಪ್ಸ್ ಎಥಿಕ್ಸ್ ಇಲ್ಲ ಅಂತ ಅಲ್ಲ. ಸೊ ಅದನ್ನು ಅವರು ಅರ್ಥ ಮಾಡಿಕೊಂಡು ನನ್ನ ಜವಾಬ್ದಾರಿಗಳು ಏನಿದೆಯೋ ಇವಾಗ ನಂದೇ ಅಪ್ಪರ್ ಹ್ಯಾಂಡ್ ನನ್ನ ಫ್ಯಾಮಿಲಿಯಲ್ಲಿ. ಸೊ ಆ ಜವಾಬ್ದಾರಿಗಳನ್ನ ನಾನು ಮದುವೆ ಆದಮೇಲೂ ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ಸಪೋರ್ಟಿವ್ ಹಸ್ಬೆಂಡ್ ಸಿಗಬೇಕು ಅನ್ನೋ ವಧು ಆಸೆ. ಓಕೆ, ಇದೆಲ್ಲದರ ನಡುವೆ TN ಸೀತಾರಾಮ್ ಸರ್ ನಿಮ್ಮ ಸೀರಿಯಲ್ಗೆ ಎಂಟ್ರಿ ಕೊಟ್ಟಿರೋದು. ಅವ್ರ ಜೊತೆ ನಿಮ್ಮ ಕನ್ವರ್ಸೇಷನ್ ಕೂಡ ನಡೆಯುತ್ತೆ. ಸೊ ಹೋಲ್ ಸೀರಿಯಲಲ್ಲಿ ನೀವಿಬ್ಬರು ಜೊತೆಯಾಗಿ ಸೀನ್ಗಳು ಬರುತ್ತಾ, ನಮ್ಗೆ ನೋಡೋಕೆ ಸಿಗುತ್ತಾ? ಖಂಡಿತವಾಗ್ಲೂ ಸಿಗುತ್ತೆ ಮ್ಯಾಮ್. ಯಾಕಂತಂದರೆ ಅವರಿಂದ ನಾವು ಸೀರಿಯಲ್ನ ಓಪನ್ ಮಾಡಿದ್ದೀವಿ. ಖಂಡಿತವಾಗ್ಲೂ ಅವ್ರು ಇದ್ದೇ ಇರ್ತಾರೆ. ಆ್ಯಂಡ್ ನಾನು ಕಾಯ್ತಾ ಇದ್ದೀನಿ ಮ್ಯಾಮ್, ವೀಕ್ಷಕರು ಅಥವಾ ನೀವು ಹೇಗೆ ಕಾತುರದಿಂದ TN ಸರ್ ಯಾವಾಗ ಮತ್ತೆ ತೆರೆ ಮೇಲೆ ಬರ್ತಾರೆ ಅಂತ ಕಾಯ್ತಿದ್ರು, ಹಾಗೆ ಮತ್ತೆ ನಾನು ಅವ್ರ ಜೊತೆ ಸೀನ್ ಮಾಡೋ ಅವಕಾಶ ಯಾವಾಗ ಸಿಗುತ್ತಪ್ಪ ದೇವ್ರೆ ಅಂತ ನಾನು ಕಾಯ್ತಿದ್ದೀನಿ. ಅವರು ನಿಮ್ಮ ಸೀರಿಯಲ್ಗೆ ಬಂದಿರೋದ್ರಿಂದ ನಿಮ್ಮ ಸೀರಿಯಲ್ಗೆ ವೇಟೇಜ್ ಎಷ್ಟರ ಮಟ್ಟಿಗೆ ಆಗಿರ್ಬೋದು? ಮ್ಯಾಮ್ ವೇಟೇಜ್ ಸಿಕ್ಕಿರೋದೇ ಅದರಿಂದ ಅಂತ ಹೇಳ್ತೀನಿ ಮ್ಯಾಮ್. ಬಿಕಾಸ್ TN ಸೀತಾರಾಮ್ ಸರ್ ಇಸ್ ಅ ಲೆಜೆಂಡ್ರಿ ಮ್ಯಾಮ್. ಅವ್ರಿಗೆ ಇರುವಂಥ ವೀಕ್ಷಕರು ಅಥವಾ ಅವ್ರಿಗೆ ಒಂದು ಏಜ್ ವೀಕ್ಷಕರು ಅಂತ ಅವ್ರಿಗಿದ್ದಾರೆ ಮ್ಯಾಮ್. ಆ್ಯಂಡ್ ಅವರ ಏನಂತಾರೆ, ಆ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿದ್ದಾರೆ ಮ್ಯಾಮ್. ಆ್ಯಂಡ್ ನೋ ಒನ್ ಕ್ಯಾನ್ ಓವರ್ಟೇಕ್ ಹಿಮ್ ಅಂತ ನನ್ನ ಪ್ರಕಾರ ನೋ ಒನ್ ಕ್ಯಾನ್ ಓವರ್ಟೇಕ್ ಹಿಮ್. ಬಿಕಾಸ್ ಅವ್ರು ಎಂಥ ಸೂಪರ್ ಹಿಟ್ ಸೀರಿಯಲ್ ಕೊಟ್ಟಿರೋದು ಮ್ಯಾಮ್. ಆ್ಯಂಡ್ ಅವ್ರ ಜರ್ನಿ ಇದೆಯಲ್ಲ, ಅದು ತುಂಬ ಇನ್ಸ್ಪೈರಿಂಗ್. ಬಿಕಾಸ್ ಎವ್ರಿ ಬಡಿಂಗ್ ಆರ್ಟಿಸ್ಟ್ ಲೈಕ್ ಮೀ ಶುಡ್ ಗೆಟ್ ಇನ್ಸ್ಪೈರ್ಡ್ ಫ್ರಮ್ ಹಿಮ್. ಆ್ಯಂಡ್ ಅವ್ರ ವೇಟೇಜ್ ಅಲ್ಲ ಮ್ಯಾಮ್, ಅವ್ರು ನಮ್ಮ ಸೀರಿಯಲ್ ದೇವರು. ಓಕೆ, ಸೊ ಬಿಗ್ ಬಾಸ್ ಟೈಮಲ್ಲಿ, ಆ ಒಂದು ಪೀಕ್ ಟೈಮಲ್ಲೇ ನಿಮ್ಮ ಸೀರಿಯಲ್ ಬರ್ತಾ ಇದೆ. ಎಲ್ರಿಗೂ ಗೊತ್ತು ಬಿಗ್ ಬಾಸ್ ಎಷ್ಟು ಮಟ್ಟಿಗೆ ಹಿಟ್ ಆಯಿತು ಅಂತಂದು. ಸೊ ಆ ಪೀಕ್ ಟೈಮಲ್ಲಿ ನಿಮ್ಮ ಸೀರಿಯಲ್ಲು ಒಂದು ಗ್ಯಾಪ್ನ ಫಿಲ್ ಮಾಡುತ್ತೆ. ಜನಗಳು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನೋಂತಹ ಕಾನ್ಫಿಡೆನ್ಸ್ ಇದೆಯಾ? ಮಾಡ್ಕೋಬೇಕಂದ್ರೆ ಯಾಕೆ ಅಕ್ಸೆಪ್ಟ್ ಮಾಡ್ಕೋಬೇಕು ನಿಮ್ಮ ಸೀರಿಯಲ್ನ? ಮ್ಯಾಮ್ ಖಂಡಿತ
ಏನು ಕೇಳಿದ್ರಿ ನೀವು ಜನ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ ಅನ್ಸುತ್ತಾ ಅಂದರೆ ಖಂಡಿತವಾಗ್ಲೂ ಅನ್ಸುತ್ತೆ ಮ್ಯಾಮ್. ಯಾಕೆಂದರೆ ಪ್ರೋಮೋಗೆ ಯಥೇಚ್ಛವಾಗಿ ಪ್ರೀತಿ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಸೀರಿಯಲ್ನು ಕೂಡ ಆಶೀರ್ವಾದಿಸ್ತಾರೆ, ಪ್ರೀತಿ ಮಾಡ್ತಾರೆ ಅಂತ ನಾವೆಲ್ಲರೂ ನಂಬಿದ್ದೀವಿ. ಆ್ಯಂಡ್ ಬಿಗ್ ಬಾಸ್ ಇಸ್ ಆನ್ ಎಂಟರ್ಟೈನಿಂಗ್ ಒಂದು ರಿಯಾಲಿಟಿ ಶೋ. ಸೊ ಅದನ್ನು ಆ ಟೈಮ್ನ ಮಿಸ್ ಮಾಡ್ಕೋತಾರೆ ಅಲ್ವಾ. ಇವಾಗ ಕುತ್ಕೊಂಡು ಬಿಗ್ ಬಾಸ್ ನೋಡುವಾಗ ಅವ್ರು ಎಂಜಾಯ್ ಮಾಡ್ತಿರ್ತಾರೆ, ಟೈಮ್ ಹೋಗೋದು ಗೊತ್ತಾಗಲ್ಲ. ಸೊ ಆ ಪ್ಲೇಸಿಗೆ ವಧು ಸೀರಿಯಲ್ ಬರ್ತಿದೆ ಅಂದರೆ ಡೆಫಿನೆಟ್ಲಿ ಅವರು ಮೇ ಬಿ ಓಕೆ ಸಮ್ ಎಂಟರ್ಟೈನ್ ಇದೆ, ನಾವು ಕುತ್ಕೊಂಡು ನೋಡಬೇಕು ಅಂತ ಅನಿಸುತ್ತೆ. ತುಂಬ ಸೀರಿಯಲ್ಗಳಿದ್ದಾವೆ ಈಗ ಆಲ್ರೆಡಿ TRP ಹೆಚ್ಚಿರುವಂತಹ ಸೀರಿಯಲ್ಗಳು ಕಲರ್ಸ್ ಕನ್ನಡದಲ್ಲಿ ಇರೋದ್ರಿಂದ ನಿಮ್ಮ ಸೀರಿಯಲು ಅದ್ರಗಳ ಜೊತೆಗೆ ಸೇರ್ಕೊಳ್ಳುತ್ತೆ. ಸೊ ಅದೆಲ್ಲದಕ್ಕಿಂತ ವಿಭಿನ್ನವಾಗಿ ನಿಮ್ಮ ಸೀರಿಯಲ್ ಬರಬೇಕು, ವಿಭಿನ್ನವಾಗಿ ಜನರು ನಿಮ್ಮ ಸೀರಿಯಲ್ನ ಆಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಎಷ್ಟು ಚಾಲೆಂಜಿಂಗ್ ಅನಿಸುತ್ತೆ, ಎಲ್ಲ ಕಾಂಪಿಟೇಷನ್ ಜಾಸ್ತಿ ಇದೆ ನಿಮಗೆ. ಅಫ್ಕೋರ್ಸ್ ಇಟ್ಸ್ ಅ ವೆರಿ ಕಾಂಪಿಟೇಟಿವ್ ವರ್ಲ್ಡ್ ಆಲ್ಸೋ. ಸೊ ನಾವು ನಿಜ ಜೀವನದಲ್ಲೂ ಒಂದು ಕಾಂಪಿಟೇಷನಲ್ಲೇ ಬದುಕ್ತೀವಿ. ಆ್ಯಂಡ್ ವೃತ್ತಿ ಜೀವನಕ್ಕೆ ಅಂತ ಬಂದರೆ ಅಫ್ಕೋರ್ಸ್ ಎಲ್ಲ ಕಡೆ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಆದರೆ ನಾನೇನು ನಂಬ್ತೀನಿ ಅಂದರೆ ನನ್ನ ಕೆಲಸಕ್ಕೆ ನಾನು ಗೌರವಿಸ್ಬೇಕು, ಅದಕ್ಕೆ ಬೆಲೆ ಕೊಡಬೇಕು. ದೇವರು ನಮ್ಗೆ ಅದೇ ರೀತಿ ಆಶೀರ್ವಾದ ಮಾಡ್ತಾನೆ. ಹಳೆ ಸೀರಿಯಲ್ ಜೊತೆಗೆ ಹೊಸ ಸೀರಿಯಲ್ಲು ನಿಮ್ಮ ಜೊತೆನೇ ಬರ್ತಾ ಇರೋದು, ಅದು ಕೂಡ ಸೀರಿಯಲ್ಲು. ಸೊ ಇಬ್ರದ್ದು ಹಿಂದೆ ಮುಂದೆನೇ ಬರೋದು. ಸೊ ಆಬ್ವಿಯಸ್ಲಿ ಅಲ್ಲಿ ಒಂದು ನರ್ವಸ್ನೆಸ್ ಇರುತ್ತೆ. ಆ ಸೀರಿಯಲ್ ಜೊತೆಗೆ ನಮ್ಮ ಸೀರಿಯಲ್ ಬರ್ತಾ ಇದೆ ಅಂದರೆ ನಾವು ಎಷ್ಟೇ ಕಾನ್ಫಿಡೆಂಟ್ ಇದ್ದರೂ ಕೂಡ ಅದೊಂದು ಒಂದು ಮೂಲೆಯಲ್ಲಿ ಆ ನರ್ವಸ್ ಇರುತ್ತೆ. ಸೊ ಅದನ್ನು ನೀವು ಯಾವ ಥರ ಓವರ್ಕಮ್ ಮಾಡಬೇಕು ಅನ್ಕೊಂಡು? ನರ್ವಸ್ ಮಾತ್ರ ಇದ್ದೇ ಇರುತ್ತೆ ಮ್ಯಾಮ್. ಇದು ಹಿಂದೆ ಸೀರಿಯಲ್ ಮಾಡಿರ್ಬೋದು, ಆದ್ರೂ ಆ ಒಂದು ನರ್ವಸ್ನೆಸ್ ಅಂತೂ ಇದ್ದೇ ಇರುತ್ತೆ. ಬಟ್ ನಮ್ಮ ಕತೆ ಜನಕ್ಕೆ ತಲುಪುತ್ತೆ, ಅವರು ಸ್ವೀಕಾರ ಮಾಡ್ತಾರೆ ಅನ್ನೋ ಒಂದು ಹೋಪ್. ಯಾಕಂತಂದರೆ ಇಟ್ ಇಸ್ ಪರಮೇಶ್ವರ್ ಗುಣ್ಕಲ್ ಸರ್ ಕತೆ ಬರೀತಾ ಇರೋದು ಆ್ಯಂಡ್ ದಿಲೀಪ್ ಸರ್ ಅದನ್ನು ನಿರ್ದೇಶನ ಮಾಡ್ತಿರೋದು. ಸೊ TN ಸೀತಾರಾಮ್ ಸರ್ ಇದ್ದಾರೆ ಆ್ಯಂಡ್ ತುಂಬ ಹಿರಿಯ ಕಲಾವಿದರಿದ್ದಾರೆ, ಸುಧಮ್ಮ, ವಿನಯಮ್ಮ, ರವಿ ಭಟ್ ಸರ್. ಸೊ ಇದಿಷ್ಟು ಜನ ಇರೋದ್ರಿಂದ ಅಫ್ಕೋರ್ಸ್ ಇವರೆಲ್ಲರೂ ಫ್ಯಾನ್ಸ್ ಅಥವಾ ಇವರೆಲ್ಲರೂ ಪ್ರೇಕ್ಷಕರು ನಮ್ಮ ಸೀರಿಯಲ್ನ ನೋಡಿ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಓಕೆ, ಕನ್ನಡ ಜೊತೆಗೆ ನೀವು ತೆಲುಗಲ್ಲೂ ಕೂಡ ನೀವು ಆ್ಯಕ್ಟ್ ಮಾಡಿ ಬಂದಿರೋದು. ಸೊ ಕನ್ನಡ ಮತ್ತು ತೆಲುಗು ಆ ಇಂಡಸ್ಟ್ರಿನ ನೀವು ಎರಡೂ ನೋಡ್ಕೊಂಡು ಬಂದಿರೋದ್ರಿಂದ ಯಾವುದು ತುಂಬ ಕಂಫರ್ಟ್ ಝೋನ್ ನಿಮ್ಗೆ ಕ್ರಿಯೇಟ್ ಮಾಡುತ್ತೆ? ಅಲ್ಲಿ ಒಂದು ಇಂಡಸ್ಟ್ರಿ ಯಾವ ಥರ ಇರುತ್ತೆ, ಇಲ್ಲಿ ಇಂಡಸ್ಟ್ರಿ ಯಾವ ಥರ ಇರುತ್ತೆ ಅಂತ? ಮ್ಯಾಮ್ ಅಟ್ ಎಂಡ್ ಆಫ್ ದ ಡೇ ಇಂಡಸ್ಟ್ರೀಸ್ ಸೇಮ್ ಮ್ಯಾಮ್. ಯಾಕಂತಂದರೆ ನಮ್ಮ ಕೆಲಸ ಏನು ಆ್ಯಕ್ಟ್ ಮಾಡೋದು ಬರೋದು ಅಷ್ಟೇ. ಸೊ ಇಲ್ಲೂ ನಾನು ಆ್ಯಕ್ಟ್ ಮಾಡ್ತೀನಿ, ಮನೆಗೆ ಹೋಗ್ತೀನಿ, ಅಲ್ಲೂ ಆ್ಯಕ್ಟ್ ಮಾಡ್ತಿದ್ದೆ, ಮನೆಗೆ ಹೋಗ್ತಿದ್ದೆ. ಸೊ ಡಿಫ್ರೆನ್ಸ್ ಅಂತ ಅಷ್ಟೆಲ್ಲ ಏನಿಲ್ಲ ಮ್ಯಾಮ್. ಇಟ್ ಈಸ್ ಆಲ್ಸೋ ವೆರಿ ಕಂಫರ್ಟಬಲ್ ಸೆಟ್ ನನಗೆ. ಆ್ಯಂಡ್ ಡಿಫ್ರೆನ್ಸ್ ಅಂತ ಅಷ್ಟೇನೂ ಅನಿಸಿಲ್ಲ ಮ್ಯಾಮ್. ಆ ಥರ ಒಂದು ಒಪಿನಿಯನ್ ಇಲ್ಲ ನನಗೆ. ಎಲ್ಲಿದ್ರೂ ನಾನು ನನ್ನ ಕೆಲಸ ಮಾಡಬೇಕು, ನಾನು ಕಂಫರ್ಟಾಗಿರಬೇಕು, ಅಷ್ಟೇ ನನ್ನ ಒಂದು ಎಥಿಕ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ತನಕ ಮಾತಾಡಿದ್ದಕ್ಕೆ. ಹಾಗೆ ನಿಮ್ಮ ಸೀರಿಯಲ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದಾಗಿತ್ತು ವಧುರ ಮಾತು. ತುಂಬ ಕಾನ್ಫಿಡೆಂಟ್ ಇದ್ದಾರೆ ಅವರ ಸೀರಿಯಲ್ ಬಗ್ಗೆ, ಕ್ಲಿಕ್ ಆಗತ್ತೆ ಅನ್ನುವಂತಹ ಕಾನ್ಫಿಡೆಂಟ್. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ವೈದೇಹಿ ಭಾಟಿ, ಬೆಂಗಳೂರು.